ಓಂ ಗಂಗನಪತಿಯೇ ನಮಃ. ಜೈ ಶ್ರೀಕೃಷ್ಣ. ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಶ್ಲೋಕ 1ರಿಂದ ಆರಂಭ ಮಾಡೋಣ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನು ಹೇಳುತ್ತಾನೆ, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ವಾಸ್ತವವಾಗಿ ಭಗವದ್ಗೀತೆ 17 ಅಧ್ಯಾಯಗಳಲ್ಲಿ ಮುಗಿಯುತ್ತದೆ. 18ನೇ ಅಧ್ಯಾಯ ಮೊದಲು ಚರ್ಚೆ ಮಾಡಿದ ವಿಷಯಗಳ ಹೆಚ್ಚುವರಿ ಸಂಗ್ರಹ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೃಷ್ಣನು ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯೇ ಬದುಕಿನ ಪರಮ ಗುರಿ ಎಂದು ಒತ್ತಿ ಹೇಳುತ್ತಾ ಬಂದಿದ್ದಾನೆ. 18ನೆಯ ಅಧ್ಯಾಯದಲ್ಲಿ ಇದೇ ಅಂಶವನ್ನು ಅತ್ಯಂತ ಗುಪ್ತವಾದ ಜ್ಞಾನ ಮಾರ್ಗ ಎಂದು ಸಂಗ್ರಹವಾಗಿ ಹೇಳಿದೆ. ಮೊದಲ 6 ಅಧ್ಯಾಯಗಳಲ್ಲಿ ಭಕ್ತಿ ಸೇವೆಗೆ ಒತ್ತು ಕೊಡಲಾಗಿದೆ. ಯೋಗಿನಾಂ ಅಪಿ ಸರ್ವೇಷಾಂ, ಎಲ್ಲ ಯೋಗಿಗಳಲ್ಲಿ ಸದಾ ನನ್ನನ್ನೇ ಕುರಿತು ತನ್ನಲ್ಲೇ ಯೋಚಿಸುವವನೇ ಶ್ರೇಷ್ಠನು. ಅನಂತರ 6 ಅಧ್ಯಾಯಗಳಲ್ಲಿ ಶುದ್ಧ ಭಕ್ತಿ ಸೇವೆ, ಅದರ ಸ್ವರೂಪ ಮತ್ತು ಚಟುವಟಿಕೆಗಳನ್ನು ಚರ್ಚಿಸಲಾಯಿತು. ಕಡೆಯ 6 ಅಧ್ಯಾಯಗಳಲ್ಲಿ ಜ್ಞಾನ, ತ್ಯಾಗ, ಐಹಿಕ ಪ್ರಕೃತಿಯ ಮತ್ತು ಆಧ್ಯಾತ್ಮಿಕ ಪ್ರಕೃತಿಯ ಕರ್ಮಗಳನ್ನು ಮತ್ತು ಭಕ್ತಿ ಸೇವೆಗಳನ್ನು ವರ್ಣಿಸಲಾಗಿದೆ. ಎಲ್ಲ ಕರ್ಮಗಳನ್ನು ಪರಮ ಪ್ರಭುವಿನೊಡನೆ ಮಾಡಬೇಕು. ಪರಮ ಪ್ರಭುವನ್ನು ಓಂ ತತ್ಸತ್ ಎನ್ನುವ ಪದಗಳು ಪ್ರತಿನಿಧಿಸುತ್ತವೆ. ಇವು ಪರಮಪುರುಷ ವಿಷ್ಣುವನ್ನು ಸೂಚಿಸುತ್ತವೆ ಎನ್ನುವ ನಿರ್ಣಯಕ್ಕೆ ಬರಲಾಯಿತು. ಭಗವದ್ಗೀತೆಯ 3ನೆಯ ಭಾಗ ಜೀವನದ ಪರಮ ಉದ್ದೇಶವು ಭಕ್ತಿ ಸೇವೆಯಲ್ಲದೆ ಬೇರೇನೂ ಅಲ್ಲ ಎಂದು ತೋರಿಸಿಕೊಟ್ಟಿದೆ. ಹಿಂದಿನ ಆಚಾರ್ಯರುಗಳನ್ನು ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳನ್ನು ಉದ್ಧರಿಸಿ ಇದನ್ನು ತೋರಿಸಿಕೊಡಲಾಯಿತು. ಕೆಲವರು ನಿರಾಕಾರವಾದಿಗಳು ವೇದಾಂತ ಸೂತ್ರದ ಜ್ಞಾನಕ್ಕೆ ತಮ್ಮದೇ ಏಕಸ್ವಾಮ್ಯ ಎಂದು ಭಾವಿಸುತ್ತಾರೆ. ಆದರೆ ಭಕ್ತಿ ಸೇವೆಯನ್ನು ತಿಳಿಸಿಕೊಡುವುದೇ ವೇದಾಂತ ಸೂತ್ರದ ಉದ್ದೇಶ. ಏಕೆಂದರೆ ಸ್ವತಃ ಪ್ರಭುವೇ ವೇದಾಂತ ಸೂತ್ರವನ್ನು ರಚಿಸಿದವನು ಮತ್ತು ಅವನಿಗೆ ಅದು ತಿಳಿದಿದೆ. ಅದನ್ನು 15ನೆಯ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಪ್ರತಿಯೊಂದು ಧರ್ಮಗ್ರಂಥದ ಹಾಗೂ ವೇದದ ಗುರಿಯು ಭಕ್ತಿ ಸೇವೆ. ಅದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. 2ನೇ ಅಧ್ಯಾಯದಲ್ಲಿ ಇಡೀ ವಿಷಯವನ್ನು ಸಂಗ್ರಹವಾಗಿ ಹೇಳಿದಂತೆ 18ನೇ ಅಧ್ಯಾಯದಲ್ಲಿಯೂ ಎಲ್ಲ ಉಪದೇಶದ ಸಾರಾಂಶವನ್ನು ಕೊಟ್ಟಿದೆ. ಸನ್ಯಾಸ ಮತ್ತು ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದ ಆಧ್ಯಾತ್ಮಿಕ ಸ್ಥಾನವನ್ನು ಪಡೆಯುವುದೇ ಬದುಕಿನ ಗುರಿ ಎಂದು ಸೂಚಿಸಿದೆ. ಭಗವದ್ಗೀತೆಯ ಸ್ಪಷ್ಟ ವಸ್ತುಗಳಾದ ತ್ಯಾಗ ಮತ್ತು ಸನ್ಯಾಸಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಅರ್ಜುನನು ಬಯಸುತ್ತಾನೆ. ಆದ್ದರಿಂದ ಈ 2 ಪದಗಳ ಅರ್ಥವನ್ನು ಕೇಳುತ್ತಾನೆ. ಈ ಶ್ಲೋಕದಲ್ಲಿ ಪರಮ ಪ್ರಭುವನ್ನು ಸಂಬೋಧಿಸಲು ಬಳಸಿರುವಂತಹ ಋಷಿಕೇಶ ಮತ್ತು ಕೇಶಿ ನಿಷೂದನ ಎಂಬ 2 ಶಬ್ದಗಳು ಅರ್ಥವತ್ತಾದವು. ಋಷಿಕೇಶ ಎಂದರೆ ಎಲ್ಲ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ. ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲ. ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಾನೆ. ಆದರೂ ಅವನಿಗೆ ಸಂದೇಹಗಳಿವೆ. ಸಂದೇಹಗಳನ್ನು ಯಾವಾಗಲೂ ಅಸುರರಿಗೆ ಹೋಲಿಸುತ್ತಾರೆ. ಆದ್ದರಿಂದ ಅವನು ಕೃಷ್ಣನನ್ನು ಕೇಶಿ ನಿಷೂದನ ಎಂದು ಸಂಬೋಧಿಸುತ್ತಾನೆ. ಕೇಶಿಯು ಬಹು ಭಯಂಕರನಾದ ಒಬ್ಬ ಅಸುರ. ಅವನನ್ನು ಕೃಷ್ಣನು ಕೊಂದನು. ಕೃಷ್ಣನು ಸಂದೇಹವೆಂಬ ಅಸುರನನ್ನು ಕೊಲ್ಲುತ್ತಾನೆ ಎಂದು ಅರ್ಜುನನು ನಿರೀಕ್ಷಿಸುತ್ತಿದ್ದಾನೆ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮಪುರುಷ ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನು ಬಿಟ್ಟು ಬಿಡಬೇಕು. ಇದು ಭಗವದ್ಗೀತೆಯ ಉಪದೇಶ. ಆದರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗಿಲ್ಲ. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟ ಮಾಡಿದೆ. ಯಾವುದಾದರೊಂದು ನಿರ್ದಿಷ್ಟ ಉದ್ದೇಶದಿಂದ ಯಜ್ಞ ಮಾಡಲು
ವಿವಿಧ ರೀತಿಗಳನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಒಳ್ಳೆಯ ಮಗನನ್ನು ಪಡೆಯಲು ಅಥವಾ ಮೇಲಿನ ಲೋಕಕ್ಕೆ ಏರಲು ಮಾಡಬೇಕಾದ ಕೆಲವು ಯಜ್ಞಗಳಿವೆ. ಆದರೆ ಬಯಕೆಗಳಿಂದ ಪ್ರೇರಿತವಾದ ಯಜ್ಞಗಳನ್ನು ನಿಲ್ಲಿಸಬೇಕು. ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಲು ಅಥವಾ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು. ಶ್ಲೋಕ 3. ತ್ಯಾಜ್ಯಂ ದೋಷ ವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣ ಯಜ್ಞದಾನತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೆ. ಎಲ್ಲ ಬಗೆಯ ಕಾಮ್ಯಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೇಳಿರುವಂತಹ ಅನೇಕ ಕರ್ಮಗಳ ವಿಷಯದಲ್ಲಿ ವಾದವಿವಾದವಿದೆ. ಉದಾಹರಣೆಗೆ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲಬಹುದು ಎಂದು ಹೇಳಿದೆ. ಆದರೆ ಪ್ರಾಣಿ ಹತ್ಯೆಯು ಸಂಪೂರ್ಣವಾಗಿ ಅಸಹ್ಯಕರವಾದದ್ದು ಎಂದು ಕೆಲವರು ವಾದಿಸುತ್ತಾರೆ. ವೇದ ಸಾಹಿತ್ಯದಲ್ಲಿ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ಲಬೇಕೆಂದು ಸೂಚಿಸಿದ್ದರೂ ಪ್ರಾಣಿಯನ್ನು ಕೊಂದಿದೆ ಎಂದು ಭಾವಿಸುವುದಿಲ್ಲ. ಯಜ್ಞವು ಪ್ರಾಣಿಗೆ ಹೊಸ ಜೀವನವನ್ನು ಕೊಡುತ್ತದೆ. ಕೆಲವೊಮ್ಮೆ ಯಜ್ಞದಲ್ಲಿ ಕೊಲ್ಲಲಾದ ಪ್ರಾಣಿಗೆ ಹೊಸ ಪ್ರಾಣಿ ಜೀವನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಪ್ರಾಣಿಯನ್ನು ಕೂಡಲೇ ಮನುಷ್ಯ ರೂಪದ ಜೀವನಕ್ಕೆ ಎತ್ತಲಾಗುತ್ತದೆ. ಆದರೆ ಋಷಿಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಪ್ರಾಣಿಯನ್ನು ಯಾವಾಗಲೂ ಕೊಲ್ಲಬಾರದು ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಒಂದು ನಿರ್ದಿಷ್ಟ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಯಜ್ಞದ ಕಾರ್ಯಕ್ರಮಗಳನ್ನು ಕುರಿತು ಈ ಭಿನ್ನಾಭಿಪ್ರಾಯಗಳನ್ನು ಈಗ ಸ್ವತಃ ಪ್ರಭುವೇ ಸ್ಪಷ್ಟಪಡಿಸುತ್ತಿದ್ದಾನೆ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಭರತವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ಸನ್ಯಾಸವು 3 ಬಗೆಗಳದು ಎಂದು ಹೇಳಿದೆ. ಸನ್ಯಾಸವನ್ನು ಕುರಿತು ಭಿನ್ನಾಭಿಪ್ರಾಯಗಳಿದ್ದರೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಇಲ್ಲಿ ತನ್ನ ತೀರ್ಪನ್ನು ಕೊಡುತ್ತಾನೆ. ಅದನ್ನೇ ಅಂತಿಮ ಎಂದು ಸ್ವೀಕರಿಸಬೇಕು. ಏನೇ ಆದರೂ ವೇದಗಳು ಪ್ರಭುವೇ ನೀಡಿದ ಬೇರೆ ಬೇರೆ ಶಾಸನಗಳು. ಪ್ರಭುವೇ ಇಲ್ಲಿ ಇದ್ದಾನೆ. ಅವನ ಮಾತನ್ನು ಅಂತಿಮ ಎಂದು ತೆಗೆದುಕೊಳ್ಳಬೇಕು. ಸನ್ಯಾಸದ ಪ್ರಕ್ರಿಯೆಯನ್ನು ಯಾವ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲಿಸಬೇಕು. ಶ್ಲೋಕ 5. ಯಜ್ಞ ದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಂ ಏವ ತತ್ ಯಜ್ಞಃ ದಾನಂ ತಪಃ ಚ ಏವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ ಮದುವೆ ಸಮಾರಂಭ ಇಂತಹ ಯಜ್ಞಗಳಲ್ಲಿ ಒಂದು. ಇದಕ್ಕೆ ವಿವಾಹ ಯಜ್ಞ ಎಂದು ಹೆಸರು. ಸನ್ಯಾಸಾಶ್ರಮದಲ್ಲಿರುವ ಮತ್ತು ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆಯ ಆಚರಣೆಯನ್ನು ಬೆಂಬಲಿಸಬೇಕೇ? ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪ್ರಭು ಇಲ್ಲಿ ಹೇಳುತ್ತಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಎಲ್ಲ ಯಜ್ಞಗಳ ಗುರಿ ಪರಮ ಪ್ರಭುವನ್ನು ಪಡೆಯುವಂಥದ್ದು. ಆದ್ದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆ ದಾನದ ಗುರಿ ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನ ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.